ಚಿತ್ರದುರ್ಗ ನಗರದ ಪತ್ರಕರ್ತರ ಭವನದಲ್ಲಿ ಹೂವಿನ ಹೊಳೆ ಕೌಶಲ್ಯ ಕೇಂದ್ರ ಉದ್ಘಾಟನಾ ಸಮಾರಂಭ ಕುರಿತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೂವಿನ ಹೊಳೆಯ ಪ್ರತಿಷ್ಠಾನ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ನಂದಿ ಹೂವಿನ ಹೊಳೆ ಅವರು ಮಾತನಾಡಿದ್ದು, ಸರ್ಕಾರಿ ಶಾಲೆ ಮಕ್ಕಳಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಲಾಗಿದ್ದು, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲವಾಗುವಂತಹ ಕಂಪ್ಯೂಟರ್ ಶಿಕ್ಷಣ ಮತ್ತು ಇಂಗ್ಲಿಷ್ ಕಲಿಕೆಗೆ ಅನುಕೂಲ ಆಗುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಈ ಟ್ರಸ್ಟ್ನಿಂದ ಮಾಡಲಾಗಿದೆ. ಇನ್ನು ಈ ಒಂದು ನಿಟ್ಟಿನಲ್ಲಿ ಇದೇ ನವೆಂಬರ್ 19ರಂದು ಹಿರಿಯೂರು ತಾಲೂಕಿನ ಹೂವಿನಹೊಳೆ ಗ್ರಾಮದಲ್ಲಿ ಹೂವಿನ ಹೊಳೆ ಕೌಶಲ್ಯ ಕೇಂದ್ರ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಹಿರಿಯೂರು ತಾಲೂಕಿನ ಶಾಸಕರಾದ ಪೂರ್ಣಿಮಾ ಶ್ರೀನಿವಾಸ್ ಅವರು ಈ ಒಂದು ಕೌಶಲ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ ಎಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಶಿಕ್ಷಕರಾದ ರಾಜಾ ನಾಯಕ್, ಹೂವಿನ ಹೊಳೆ ಪ್ರತಿಷ್ಠಾನ ಸದಸ್ಯ ರಾಘವೇಂದ್ರ, ಯಶವಂತ್ ಕುಮಾರ್, ಮರಡಿ ರಂಗನಾಯಕ್ ಅವರು ಹಾಜರಿದ್ದರು. ಶಾಸಕರು ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಬರ್ತಿದ್ದಾರೆ. ಹಾಗೆಯೇ ನಮಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತಹ ದಾನಿಗಳು ಬರ್ತಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ BEO ಸಹ ಉಪಸ್ಥಿತರಿದ್ದಾರೆ. ಹಿರಿಯೂರು ತಾಲೂಕಿನ BEO ಉಪಸ್ಥಿತರಿದ್ದಾರೆ. ಅದಲ್ಲದೆ ಇದೇ ಸಂದರ್ಭದಲ್ಲಿ ನಾವು ರಂಗಮಂದಿರವನ್ನು ಸರ್ಕಾರಿ ಶಾಲೆಗಾಗಿ ಒಂದು ರಂಗಮಂದಿರವನ್ನು ಕಟ್ಟಿಸ್ಕೊಡ್ಬೇಕಂತ ಹೇಳಿ ಮಾನ್ಯ ಶಾಸಕರಿಗೆ ಕೇಳಿದ್ವಿ. ಅವರು ಕೂಡ ಈಗ ಕಟ್ಟಿಸ್ಕೊಟ್ಟಿದ್ದಾರೆ, ಇನಾಗ್ರೇಷನ್ ಕೂಡ ಮಾಡ್ತಿದ್ದಾರೆ. ಅದಲ್ಲದೆ ಅದೇ ಸಂದರ್ಭದಲ್ಲಿ ಒಟ್ಟು 250 ಸಸಿಗಳನ್ನು ನೆಡುವಂತಹ ಕಾರ್ಯಕ್ರಮವನ್ನು ಸಹ ಮಾಡ್ತಿದ್ದಾರೆ. ಇದು ಕಾರ್ಯಕ್ರಮದ ಒಟ್ಟಾರೆ ಒಂದು. ಇಲ್ಲಿ ಏನಾಗ್ತಿದೆ ಅಂದರೆ, ನಾವು ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಯಾಕೆ ಈ ಥರದೊಂದು ಕಂಪ್ಯೂಟರ್ ಸ್ಕಿಲ್ ಸೆಂಟರ್ನ ಮಾಡಿದೆ ಅಂದರೆ, ನಮ್ಮ ಹಳ್ಳಿಗಳ ಸರ್ಕಾರಿ ಶಾಲೆ ಮಕ್ಕಳು